ಲೆಂಟ್ ಕಾಲದ 3ನೇ ಶನಿವಾರ. ಒಂದು ಪುಟ್ಟ ಆಧ್ಯಾತ್ಮಿಕ ಚಿಂತನೆ. 1. ಅರ್ಧದಾರಿಯ ಹಸಿವು ಮತ್ತು ನಮ್ಮ ಸಂಕಲ್ಪ. ಈಗಾಗಲೇ ತಪಸ್ಸು ಕಾಲ ಅರ್ಧ ಮುಗಿದಿದೆ. ಅಂದರೆ ನಮ್ಮಲ್ಲಿ ಅನೇಕರು ಆರಂಭದಲ್ಲಿ ಮಾಡಿದ ಮಾಂಸ ತಿನ್ನಲ್ಲ, ಸಿಹಿ ಮುಟ್ಟಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮಗಳು ಈಗ ಮೆಲ್ಲಗೆ ಸಡಿಲವಾಗುತ್ತಿರಬಹುದು. ಈ ಶನಿವಾರ ನಮ್ಮನ್ನು ನಾವೇ ಕೇಳಿಕೊಳ್ಳುವ ಸಮಯ. ನಮ್ಮ ಉಪವಾಸ ಕೇವಲ ಹೊಟ್ಟೆಗಿದೆಯೇ ಅಥವಾ ಕೆಟ್ಟ ಆಲೋಚನೆಗಳಿಗೂ ಇದೆಯೇ? ನೆನಪಿಡಿ, ಹೊಟ್ಟೆ ಖಾಲಿ ಇಟ್ಟುಕೊಂಡು ಬೇರೆಯವರ ಮೇಲೆ ಸಿಟ್ಟು ಮಾಡುವುದು ಉಪವಾಸವಲ್ಲ, ಅದು ಕೇವಲ ಹಸಿವು. 2. ಸಮಾರಿಟನ್ ಸ್ತ್ರೀಯ ಬಾಯಾರಿಕೆ ಮತ್ತು ನಮ್ಮ ಮೊಬೈಲ್ ಬಾಯಾರಿಕೆ. ಈ ವಾರದ ವಾಚನಗಳಲ್ಲಿ ಸಮಾರ್ಯದ ಸ್ತ್ರೀ ಬಾವಿಯ ಬಳಿ ಯೇಸುವನ್ನು ಭೇಟಿಯಾಗುವುದನ್ನು ಸ್ಮರಿಸುತ್ತೇವೆ. ಅವಳು ನೀರಿಗಾಗಿ ಬಂದಳು, ಯೇಸು ಜೀವಜಲ ನೀಡಿದರು. ಇಂದು ನಾವು ಬಾವಿಯ ಬಳಿಯಲ್ಲ, ಬದಲಾಗಿ ನಮ್ಮ ಮೊಬೈಲ್ ಸ್ಕ್ರೀನ್ ಬಳಿ ಬಾಯಾರಿಕೆಯಿಂದ ಕುಳಿತಿದ್ದೇವೆ. ಚಿಂತನೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡಿ ಸಿಗುವ ಸಂತೋಷ ಕ್ಷಣಿಕ. ಆದರೆ ದೇವರ ವಾಕ್ಯ ಎಂಬ ಜೀವಜಲ ಮಾತ್ರ ನಮ್ಮ ಆತ್ಮಕ್ಕೆ ತಂಪು ನೀಡಬಲ್ಲದು. 3. ಶನಿವಾರದ ವಿಶೇಷ. ಮಾತೆ ಮರಿಯಮ್ಮನ ಸಾಂಗತ್ಯ. ಶನಿವಾರವನ್ನು ಮಾತೆ ಮರಿಯಮ್ಮನಿಗೆ ಸಮರ್ಪಿಸಲಾಗಿದೆ. ಕಷ್ಟದ ಹಾದಿಯಲ್ಲಿ ಯೇಸುವನ್ನು ಹಿಂಬಾಲಿಸಿದ ಆ ತಾಯಿಯ ಧೈರ್ಯ ನಮಗೆ ಮಾದರಿ. ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮಗುವಿನಂತೆ ದೇವರ ಹತ್ತಿರ ಹೋಗಲು ಮರಿಯಮ್ಮ ನಮಗೆ ಸಹಾಯ ಮಾಡಲಿ. ಪರಮ ದಯಾಮಯನಾದ ದೇವರೇ, ಈ ತಪಸ್ಸು ಕಾಲದ 3ನೇ ಶನಿವಾರದಂದು ನಾವು ನಮ್ರತೆಯಿಂದ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ಕಳೆದ ದಿನಗಳಲ್ಲಿ ನಾವು ಮಾಡಿದ ತಪ್ಪುಗಳನ್ನು, ನಮ್ಮ ಭರವಸೆಗಳಲ್ಲಿ ಉಂಟಾದ ಸಡಿಲಿಕೆಯನ್ನು ನಿನ್ನ ಪಾದಗಳಿಗೆ ಅರ್ಪಿಸುತ್ತೇವೆ. ನಮ್ಮನ್ನು ಕ್ಷಮಿಸಿ ನಿನ್ನ ಪ್ರೀತಿಯ ಹಾದಿಯಲ್ಲಿ ಮುನ್ನಡೆಸು. ಓ ಪ್ರಭು ಯೇಸುವೆ, ಸಮಾರಿಟನ್ ಸ್ತ್ರೀಗೆ ನೀನು ಹೇಗೆ ಜೀವಜಲದ ಭರವಸೆ ನೀಡಿದೆಯೋ ಹಾಗೆಯೇ ಬಾಯಾರಿದ ನಮ್ಮ ಆತ್ಮಗಳಿಗೆ ನಿನ್ನ ವಾಕ್ಯದ ಅಮೃತವನ್ನು ಉಣಿಸು. ಲೌಕಿಕ ಆಸೆಗಳ ಹಿಂದೆ ಓಡಿದಣಿದಿರುವ ನಮಗೆ ನಿನ್ನಲ್ಲಿ ಮಾತ್ರ ಸಿಗುವ ಶಾಂತಿಯನ್ನು ದಯಪಾಲಿಸು. ಕೇವಲ ಆಹಾರದ ತ್ಯಾಗವಲ್ಲ, ಬದಲಾಗಿ ಹಗೆತನ, ಅಸೂಯೆ ಮತ್ತು ಅಹಂಕಾರವನ್ನು ಬಿಡುವ ಶಕ್ತಿಯನ್ನು ನಮಗೆ ನೀಡು. ಪರಿಶುದ್ಧ ಮಾತೆ ಮರಿಯಮ್ಮನೇ, ಶನಿವಾರದ ಈ ದಿನ ನಿನ್ನ ವಿಶೇಷ ಮಾಧ್ಯಸ್ಥಿಕೆಯನ್ನು ಬೇಡುತ್ತೇವೆ. ಕಷ್ಟದ ಹಾದಿಯಲ್ಲಿಯೂ ದೇವರಿಗೆ ಹೌದು ಎಂದು ಹೇಳಿದ ನಿನ್ನ ಧೈರ್ಯ ನಮಗೂ ದೊರಕಲಿ. ನಮ್ಮ ಪ್ರಾರ್ಥನೆಗಳು ನಿನ್ನ ಮಗನಾದ ಯೇಸುವನ್ನು ತಲುಪುವಂತೆ ಮಾಡು. ನಮ್ಮ ಮಾತುಗಳಲ್ಲಿ ಸೌಮ್ಯತೆ, ನಮ್ಮ ದೃಷ್ಟಿಯಲ್ಲಿ ಕರುಣೆ ಮತ್ತು ನಮ್ಮ ಹೃದಯದಲ್ಲಿ ಪ್ರೀತಿ ನೆಲೆಸುವಂತೆ ಮಾಡು. ಈ ತಪಸ್ಸು ಕಾಲದ ಉಳಿದ ದಿನಗಳನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಕಳೆಯಲು ನಮಗೆ ಸಹಾಯ ಮಾಡು. ಆಮೆನ್.